ನಮಗೂ JDSಗೂ ಭಿನ್ನಾಭಿಪ್ರಾಯ ಇದ್ದಿದ್ದಿಟ. ನಾವು ಕಾಂಗ್ರೆಸ್ಗೆ ಸೇರ್ಬೇಕು ಅಂತ ಅನ್ಕೊಂಡಿದ್ದು ದಿಟ. ಮಾನ್ಯ MLA ಅವ್ರ ಹತ್ರ ಸಂಪರ್ಕದಲ್ಲಿ ಇದ್ದಿದ್ದು ದಿಟ. ಓಟ್ ಹಾಕ್ಬಿಟ್ಟು ಈಚೆಗಡೆಗೆ ಬಂದ ಮೇಲೆ ಇದೇ MBT ಅವರು ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನೆಕ್ಸ್ಟ್ ಎಲೆಕ್ಷನ್ಗೆ ಅವಾಚ್ಯವಾದಂತ ಶಬ್ದ ನಮ್ಮ ಊಟ ನಾವು ಮಾಡ್ಕೊಂಡು ಅವಾಚ್ಯವಾದಂತ ಶಬ್ದಗಳಿಂದ ನಿಂದಿಸಿದವರಿಗೆ ತಿರ್ಗಾ ನಾವು ಓಟ್ ಹಾಕೋದು ಹೆಂಗೆ? JDS ಪಕ್ಷದ ಶ್ರೀನಿವಾಸ ಮೂರ್ತಿ ಒಂಥರ ಹಸು ಮಗು ಇದ್ದಂಗೆ ಹಿಂದೆಗಡೆ ಇದು ಧರಣಿ ಮಂಡಲ ಮಧ್ಯದೊಳಗೆ ಹಿಂದೆ ಬಂದರೆ ಆಯಬೇಡ, ಮುಂದೆ ಬಂದರೆ ಆಯಬೇಡ, ಹಿಂದೆ ಬಂದರೆ ಒದೆಯಬೇಡ, ಮುಂದಕ್ಕೆ ಬರಲ್ಲ, ದುಡ್ಡು ಖರ್ಚು ಮಾಡಲ್ಲ, ಜನ ಸಂಘಟನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು ಮಾನ್ಯ MLA ಅವ್ರ ಹತ್ರ ಸಂಪರ್ಕದಲ್ಲಿ ಇದ್ದಿದ್ದು ದಿಟ. ನಮಗೂ JDSಗೂ ಭಿನ್ನಾಭಿಪ್ರಾಯ ಇದ್ದಿದ್ದಿಟ. ನಾವು ಕಾಂಗ್ರೆಸ್ಗೆ ಸೇರ್ಬೇಕು ಅಂತ ಅನ್ಕೊಂಡಿದ್ದು ದಿಟ. ಕಾರಣ ಏನು ಅಂತಂದರೆ TAPCMS ಮತ್ತು ಕೆಲವಾದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇವೆಲ್ಲವೂ ಅವಾಗ ಕೂಡ್ಕೊಂಡು ಬಂದಿದ್ವಿ. ಇವರೇನು ಮಾಡಿದ್ರು, ಶಾಸಕರು ನಮ್ಮನ್ನೆಲ್ಲ ಬದಿಗಿಟ್ಟು ನಮ್ಮನ್ನು ಸರಿ ಏನಾಯಿತು ಅಂತಂದರೆ ಇದೇ BDCC ಎಲೆಕ್ಷನ್ನಲ್ಲಿ BDCC ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಾವು ನಮ್ಮ ಆತ್ಮೀಯ ಸ್ನೇಹಿತನಾದಂಥ ಇದು ಕತೆ ಉದ್ದಕ್ಕಾತೈತೆ ಅಂತ ಅಂದ್ಬಿಟ್ಟು ನನಗೆ ಹೇಳೋಕ್ಕಾಗ್ತಾ ಇಲ್ಲ. BDCC ಬ್ಯಾಂಕಿನ ಚುನಾವಣೆ ಒಳಗೆ ಜಯಣ್ಣನ ಅಪೋಸಿಟ್ ಮಾಡ್ಕೊಂಡು ಪಟ್ಟಾಭಿರಾಮಯ್ಯ ಅವ್ರನ್ನ ಅಪೋಸಿಟ್ ಮಾಡ್ಕೊಂಡು ನಾವೆಲ್ಲರೂ MBT ಪರವಾಗಿ ಕೆಲಸ ಮಾಡಿದ್ವಿ. MBT ಪರವಾಗಿ ಕೆಲಸ ಮಾಡಿದಂಥ ಕಾಲದಲ್ಲಿ ಇದೇ ಜಯಣ್ಣನಿಗೆ ವಿರುದ್ಧವಾಗಿ ನಾವು ಓಟ್ ಚಲಾಯಿಸಿದ್ವಿ. ನಮ್ಮ ಕೇಶವಮೂರ್ತಿ ಸಾಹೇಬರು ಏನು ತಾಲ್ಲೂಕು ಲೀಡರ್ಗಳಿದ್ರಲ್ಲ ಅವರೆಲ್ಲ ಇವ್ರ ಬಾಪಣೆ ಮೇರೆಗೆ ನಾವೆಲ್ಲರೂ ಸೇರ್ಕೊಂಡು ಇವ್ರಿಗೆ ಓಟ್ ಹಾಕಿದ್ವಿ. ಓಟ್ ಹಾಕ್ಬಿಟ್ಟು ಈಚೆಗಡೆಗೆ ಬಂದ ಮೇಲೆ ಇದೇ MBT ಅವರು ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಇದು ಮಾಡಿದ್ರು. ತಿರ್ಗಾ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಾವು ಅವ್ರಿಗೆ ಓಟ್ ಹಾಕಿ ಯಾವುದೇ ಫಲಾಪೇಕ್ಷೆ ಇಲ್ದಲೇ ಏನೂ ತಗೊಳ್ದಲೇ ಏನೂ ಮಾಡ್ದಲೇ ಫಲಾಪೇಕ್ಷೆ ಇಲ್ದಲೇ ಅವ್ರು ಓಟ್ ಹಾಕ್ಬಿಟ್ಟು ಬಂದಮೇಲೆ ಅಟ್ಲೀಸ್ಟ್ ನಮ್ಮನ್ನು ಒಂದು ಗೌರವಯುತವಾದಂಥ ಸ್ಥಾನದಲ್ಲಾದ್ರೂ ಇಟ್ಟು ಅವರು ನಮ್ಮನ್ನು ಇದು ಮಾಡಬೇಕಾಯಿತು. ನೆಕ್ಸ್ಟ್ ಎಲೆಕ್ಷನ್ಗೆ ಅವಾಚ್ಯವಾದಂಥ ಶಬ್ದಲ್ಲ ನಮ್ಮ ಊಟ ನಾವು ಮಾಡ್ಕೊಂಡು ಅವಾಚ್ಯವಾದಂಥ ಶಬ್ದಗಳಿಂದ ನಿಂದಿಸಿದವರಿಗೆ ತಿರ್ಗಾ ನಾವು ಓಟ್ ಹಾಕೋದು ಹೆಂಗೆ? ಅವಾಗ ಹಿಂದೆ ಇದ್ದವರು MBT ಅವರು ಯಾವ ಪಕ್ಷ ಅಂತ ಅಂದ್ಬಿಟ್ಟು ಹಿಂದೆ ಏನೋ ದಳದಲ್ಲೇನೋ ಇದಾಗಿದ್ರಂತೆ. ನಾವು ಅವಾಗ ದಳದಲ್ಲಿರಲಿಲ್ಲ, ನಾವು ಕಾಂಗ್ರೆಸ್ಸಲ್ಲಿದ್ವು. ನಾವು ಮೊದಲು ಕಾಂಗ್ರೆಸ್ಸಲ್ಲಿದ್ವು. ನಮ್ಮನ್ನು ಕರ್ಕೊಂಬರ್ಬೇಕಾದ್ರೆ ಇವರೆಲ್ಲರೂ ಸೇರ್ಕೊಂಡು ನಮ್ಮನ್ನು ಕಾಂಗ್ರೆಸ್ಸಿಂದ ದಳ ಕರ್ಕೊಂಬಂದರು. ಅವಾಚ್ಯವಾದಂಥವ್ರು ಇದ್ರಾಗಿಂದ ಮಾತಾಡಿದವ್ರಿಗೆ ತಿರ್ಗಾ ಓಟ್ ಹಾಕೋದು ಹೆಂಗೆ ಅಂತ ಅಂದ್ಬಿಟ್ಟು ಓಟ್ ಹಾಕಲಿಲ್ಲ. ಈ ವಿಚಾರವಾಗಿ ಏನು ಮಾಡಿದ್ರು, ಮಾನ್ಯ ಶಾಸಕರ ಹತ್ರ ಯಾರೋ ರೆಕಾರ್ಡಿಂಗ್ ಮಾಡ್ಕೊಂಡು ಜ್ಯೋತಿ ಮುಂದೆ ಗೆಲ್ತಾನ ಇವ್ರು ಆತಾರ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಕರೆದು ಕೇಳಿದ್ರಂತೆ. ಮಾನ್ಯ ಶಾಸಕರು ನನ್ನೇ ಕರೆದುಬಿಟ್ಟು ಏನಪ್ಪ ಹಿಂಗೆಲ್ಲ ಮಾತಾಡಿದ್ಯಾ, ನೀನು ಮಾತಾಡಿರೋ ತಪ್ಪು ಕಣಪ್ಪ, ಏನಕ್ಕೆ ಮಾತಾಡಿದೆ ಹಿಂಗೆ ಅಂತ ಕ್ಲಾರಿಫೈಡ್ ಕೇಳ್ಬೋದಾಯಿತು. ಈಗಿರೋ ಹಾಲಿ ಶಾಸಕರು ನಮ್ಮನ್ನ ಯಾವುದೇ ವಿಧವಾದಂಥ ಕ್ಲಾರಿಫಿಕೇಷನ್ನೇ ಆಗಲಿ, ಇನ್ನೊಂದೇ ಆಗಲಿ, ಮತ್ತೊಂದೇ ಆಗಲಿ, ಮಗದೊಂದೇ ಆಗಲಿ ಕೇಳಲಿಲ್ಲ. ಆಮೇಲೆ ನಮಗೆ ಗೌರವಯುತವಾಗಿರ್ತಕ್ಕಂಥ ಜಾಗದಲ್ಲಿರಬೇಕೇ ಹೊರತು ಗೌರವಯುತವಲ್ಲದಂಥ ಜಾಗದಲ್ಲಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನ್ಸಿಗೆ ಅನ್ನಿಸ್ತು. ಅದರಿಂದ ನಾವು ಗೌರವಯುತವಾಗಿ ಎಲ್ಲಿ ಹಿಡ್ಕೊಂತೀವೋ ಅಲ್ಲೇ ಇದ್ಬಿಡ್ಬೇಕು. ನಮ್ಮನ್ನು ಯಾವ ವಿಧಾನ ತಗೊಂಡಲ್ಲೇ ಏಕರೂಪವಾದಂಥ ನಿಲುವನ್ನು ತೆಗೆದುಕೊಂಡ್ರು ಅಂತ ಅನ್ನೋದು ಒಂದು ಬಂತು. ಅದಕ್ಕೋಸ್ಕರ ಹಂಗಾಯ್ತು. ಮತ್ತೆ JDS ಬಂದಿಲ್ಲ. ನಾವೆಲ್ಲಿ ಶಾಲಾ ಹಾಕೊಂಡು ಎಲ್ಲಿ ಇದು ಮಾಡ್ಕೊಂಡು ಎಲ್ಲಿ ಯಾವ ಕಾಲದಲ್ಲಿ ಹೋಗಿದ್ವಿ? ನಾವು ಯಾವತ್ತೂ ಕಾಂಗ್ರೆಸ್ನವ್ರು ಹೋಗಲಿಲ್ಲ. MLA ಅವ್ರು ನಮಗೂ MLA ಅವರೇನೆ, ನಮ್ಗೆ MLA ಅಲ್ವಾ ಅವರು? ನಮಗೆ ಶಾಸಕರೇನೇ, ಕ್ಷೇತ್ರದ ಶಾಸಕರು. ಓಟ್ ಹಾಕಿರೋರ್ಗೂ ಶಾಸಕರೇನೆ, ಓಟ್ ಹಾಕ್ದಲ್ಲೇ ಇರೋರ್ಗೂ ಶಾಸಕರೇನೆ. 224 ಜನ ಶಾಸಕರಲ್ಲಿ ಅಸೆಂಬ್ಲಿಗೆ ಹೋದ್ರೆ ಎಲ್ಲರೂ ಶಾಸಕರೇ ಅಂತಾನೆ ಅನ್ನೋದು. ಇವ್ರು ಈ ಶಾಸಕರು, ಇವ್ರು ಈ ಶಾಸಕರು ಅನ್ನೋದು ಬರಲ್ಲ ನವಾಬ್ರೆ. ಹೆಂಗಾಸಿಂದ ಬರಕ್ಕೆ ಸಾಧ್ಯ? ಅದು ನಮ್ಮ ಶಾಸಕರು. JDS ಪಕ್ಷದ ಶ್ರೀನಿವಾಸ ಮೂರ್ತಿ ಒಂಥರ ಹಸು ಮಗು ಇದ್ದಂಗೆ ಹಿಂದೆಗಡೆ ಇದು ಧರಣಿ ಮಂಡಲ ಮಧ್ಯದೊಳಗೆ ಹಿಂದೆ ಬಂದರೆ ಆಯಬೇಡ, ಮುಂದೆ ಬಂದರೆ ಆಯಬೇಡ, ಹಿಂದೆ ಬಂದರೆ ಒದೆಯಬೇಡ. ಆ ಕಾರ್ಯಕ್ರಮದವರು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ, ಎಲ್ಲಾರನ್ನೂ ಇದು ಮಾಡ್ಕೊಂಡು ಹೋಗ್ತಾರೆ, ಎಲ್ಲಾರನ್ನೂ ತಬ್ಗಂತಾರೆ, ಎಲ್ಲಾರನ್ನೂ ಬಾಚ್ಕೊಂತಾರೆ. ಯಾರ ವಿಚಾರವಾಗೂ ಅವರೇನು ಮುಂದಕ್ಕೆ ಬರಲ್ಲ, ದುಡ್ಡು ಖರ್ಚು ಮಾಡಲ್ಲ, ಜನ ಸಂಘಟನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಸ್ವಾಮಿ, ಅಧಿಕಾರದಲ್ಲಿರತಕ್ಕಂಥವರು ಜನದ ಮುಂದೆಗಡೆ ಹೋಗ್ತಾರೆ. ಜನಗಳ ಇದನ್ನ ಬವಣೆ ನೀಗಬೇಕಾಗಿರ್ತಕ್ಕಂಥದ್ದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಕೆಲಸ ಮತ್ತು ಕರ್ತವ್ಯ. ಈಗ ಡಾಕ್ಟ್ರು
3 ವರ್ಷದಿಂದ ಬಂದಿಲ್ಲ ಅಂದರೆ ಡಾಕ್ಟ್ರು ಬಂದು ಏನು ಮಾಡ್ತಾರೆ, ಮಾಜಿ ಶಾಸಕರು ಡಾಕ್ಟ್ರು ಅಂತ ಅಂದ್ರೆ ನಾನು ಡಾಕ್ಟ್ರು ಅಂತ ಕೊಟ್ಟು ಮಾಡೋದು ಮಾಜಿ ಶಾಸಕರನ್ನ. ಅದು ಶಾಸಕರು ಶಾಸಕರು ಕಾಂಟ್ರಾಕ್ಟರ್ ಅಲ್ವಲ್ಲ, ಈಗಿರೋ ಶಾಸಕರು ಕಾಂಟ್ರಾಕ್ಟರ್ ಆಗಿರ್ಬೋದು. ಎವಿಡೆನ್ಸ್ ಇದ್ರೆ ಅದನ್ನ ತೆಗೆದುಬಿಟ್ಟು ಮುಂದೆಗಡೆಗೆ ಇಡಬೇಕು. ರಾಜಕಾರಣ ಇದು. ಎವಿಡೆನ್ಸ್ಗಳನ್ನ ಯಾರಾದ್ರೂ ಮನೆ ಮಡಿಕಂತಾರ? ಈಗ ಸತ್ಯ ಧರ್ಮ ಐತೆ ಅನ್ನೋದಕ್ಕೆ ಸಾಕ್ಷಿ ಐತೆ ಅಂತ ಅನ್ನೋದ ಮೀಡಿಯಾ ಮುಂದೆಗಡೆ ಪ್ರಸ್ತುತ ಪಡಿಸ್ಬೇಕು. ಯಾರ್ಯಾರ ಹತ್ರ ಏನೇನು ಎವಿಡೆನ್ಸ್ ಐತೆ ಅಂತ ಅಂದ್ಬಿಟ್ಟು ಬರೀ ಗಾಳಿಲಿ ಗುಂಡೊಡಿಯೋದು ಅಂತಾರಲ್ಲ, ಆ ಗುಂಡೊಡಿಯಂತ ಪ್ರಕ್ರಿಯೆ ಆಗಬಾರ್ದು. ಈಗ ಐತೆ ಅಲ್ವಾ ಇಂಥದ್ದು ಸಾಕ್ಷಿ ಐತೆ ಅಂತ ಅಂದ್ರೆ ಅಂತ ಸಾಕ್ಷಿನ ಅಲ್ಲಿ ಪ್ರಸ್ತುತ ಪಡಿಸ್ಬೇಕು, ಹಾಜರು ಪಡಿಸ್ಬೇಕಲ್ಲ ಅವರ. ಮತ್ತೆ ಸ್ಥಳೀಯ ಶಾಸಕರು ಅಷ್ಟೆಲ್ಲ ಮಾತಾಡ್ತಿದ್ರು, ಯಾಕೆ ನಿಮ್ಮ ಶಾಸಕರು ಉಸಿರು ಬಿಡ್ತಿಲ್ಲ? ಈಗ ಸ್ಥಳೀಯ ಶಾಸಕರು ಮಾತಾಡ್ತಾವ್ರೆ ಅಂತ ಅಂದ್ರೆ ಅವ್ರು ಯಾಕೆ ಮಾತಾಡಿಲ್ಲ ಸರ್? ಈಗ ನೀವೇ ಹೇಳ್ತಾ ಇದ್ದೀರಾ, ಎಲ್ಲಿ ಒಂದು ಒಂದು ಕಾರ್ಯಕ್ರಮ ಆಯಿತು, ಬಂದ್ ಮಾಡಿದ್ರು. ಈಗ ಮೊನ್ನೆ ಅಲ್ಲೆಲ್ಲ ಒಂದು ಕಾರ್ಯಕ್ರಮಗಳಿಗೆ ತಾವೇ ಹೋಗಿದ್ದೀರಾ, ತಾವೇ ಮಾಡಿದ್ದೀರಾ, ಮಾತಾಡಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಾಮುಂಡಿ ನ್ಯೂಸ್ನವರು ನೀವು ಅದನ್ನ ಇದು ಮಾಡ್ತಲೇ ಇದ್ದೀರಲ್ಲ, ಎಲ್ಲದಕ್ಕೂ ಬಂದಿರೋದು ಮಾಡಿರೋದು ಎಲ್ಲದನ್ನು ನೀವು ತೋರಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಈಗ ಈಚೆಗಡೆಗೆ ಬಂದಿದ್ದಾರಲ್ಲ 2-3 ವರ್ಷದಿಂದಲೂ ಅವ್ರಿಗೂ ಏನೋ ಒಂದು ಇದರಲ್ಲಿ ಒಂದು ಗಂಟ್ಲಲ್ಲಿ ಏನೋ ಒಂದು ಇದಾಗಿತ್ತು, ಅದನ್ನ ಆಪರೇಷನ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗಿದ್ರು. ಅದೆಲ್ಲ ಈಗ ಶುರುವಾಗಿದೆ. ಈಗ ಬಂದಿದ್ದಾರೆ. ಆಮೇಲೆ ಟಿಕೆಟು ಅವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅನ್ನೋದು ಒಂದು ಅಪಪ್ರಚಾರ ಇತ್ತು. ಆ ಅಪಪ್ರಚಾರಗಳೆಲ್ಲನೂ ಈಗ ನಿಂತೈತಿ. ಈಗ ಡಾಕ್ಟ್ರಿಗೆ ಕೊಡಬೇಕು ಅಂತ ಅನ್ನೋದು ಫೈನಲೈಸ್ ಆಗೈತಿ. ಈಗ ಡಾಕ್ಟ್ರೇ ಅಂತ ಅಂದ್ಬಿಟ್ಟು ಇದಾಗೈತಿ. ಈಗ ಎಲ್ಲರೂ ಈಗ ಅವರು ಮುಂದೆಗಡೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮ ಕಾರ್ಯಕರ್ತರುಗಳು ಯಾರನ್ನೂ ಕೈ ಬಿಟ್ಟಿಲ್ವಲ್ಲ. ಭಯನೂ ಇಲ್ಲ, ಎಂಥದ್ದು ಇಲ್ಲ. ಅವರೊಂದು ಸ್ವಲ್ಪ ಅದೇ ಹೇಳದ್ನಲ್ಲ, ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ. ಆ ಸಂಸ್ಕೃತಿಯವರು ಯಾರು ಏನೇ ಹೇಳಿದ್ರು ಹ್ಞೂ ಅನ್ಕೊಂಡು ಅವ್ರ ಅವ್ರ ಕೆಲಸದಲ್ಲಿ ನಿಪುಣರು, ಕೆಲಸ ಕಾರ್ಯದ ಮಾಡೋದ್ರಲ್ಲಿ ನಿಪುಣರು, ಹೆಸರು ಮಾಡೋದ್ರಲ್ಲಿ ನಿಪುಣರು. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವ ಊರ್ಗನ ಹೋಗಿ ಕಾಂಕ್ರೀಟ್ ಕೆಲಸಗಳು ನಮ್ಮೂರಲ್ಲೇ ಹೆಚ್ಚು ಕಮ್ಮಿ 15-20 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಅವರು ಹಿಂದೆ ಶಾಸಕರಾಗಿದ್ದಾಗ. ಅದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತಾಡ್ತಾ ಐತೆ ಹೊರತು ಅವ್ರು ಮಾತಾಡ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾತಾಡ್ತಾ ಇದ್ದಾವೆ ಇವತ್ತು. ಈಗ ಮೊನ್ನೆ ರಂಗೋಲಿ ಇದಕ್ಕೆ ಬಂದಾಗ ನಾವು ನಮ್ಮಲ್ಲೇನು ವಿರೋಧ ಮಾಡಲಿಲ್ಲ. ರಂಗೋಲಿಗೆ ಬಂದಾಗ ನಿಮ್ಮೂರಲ್ಲಿ ಮೋರೆ ಹಾಕ್ಸಿರೋದು ನಾನೇನೆ ಅಂತ ಹೇಳಿದ್ರು. ಆ ಮೋರೆ ಹಾಕಿಸೋಕ್ಕೆ ಅದು MI ಡಿಪಾರ್ಟ್ಮೆಂಟಿಗೆ ಸೇರಿದಂಥ ಇದು. ಆ ಮೋರಿನ ಹಾಕಿಸ್ಬೇಕು ಅಂತ ಅಂದ ಕಾಲದಲ್ಲಿ ಅದನ್ನು MIಯಿಂದ ಅಪ್ರೂವಲ್ ತಗೊಳಕ್ಕೆ ಮೋರಿ ಕಿತ್ತಾಕಿ ಇನ್ನೊಂದು ಮೋರಿ ಅಪ್ರೂವಲ್ ತಗೊಳಕ್ಕೆ ಸುಮಾರು 1.5 ವರ್ಷಗಳ ಕಾಲ ಆಗೈತೆ. ದುಡ್ಡು ತಗೊಂಬಂದವ್ರು ನಾವು, ಮಾಡಿಸ್ತವ್ರು ನಾವು. ಮೈಸೂರಿಂದ ಕರ್ಕೊಂಬಂದು ಜಿಯಾಲಜಿಸ್ಟ್ ಕರ್ಕೊಂಬಂದು ಮಣ್ಣನ್ನ ರೀತಿನ ವಿಧಾನನ ಅಳತೆ ಮಾಡಿಸ್ತವ್ರು ನಾವು, ಎಲ್ಲ ಮಾಡಿದವ್ರು ನಾವು. ಎಲ್ಲ ಮಾಡಿದ ನಾವು ಲಾಸ್ಟ್ಗೆ ಬಂದ್ಬಿಟ್ಟು ನಾನು ಮಾಡಿಸಿದ್ದು ಅಂತಂದರೆ ಯಾರು ಇತ್ಕೋದು. ಇವಾಗ ಮಾಧ್ಯಮದವರು ನಮ್ಮ ಸ್ನೇಹಿತರುಗಳು ಕರೆದವ್ರು, ಇವಾಗ ನಮ್ಮ JDS ಅಧ್ಯಕ್ಷರುಗಳು ಕರೆದಿರೋ ಉದ್ದೇಶ ಏನು, ಮೋಹನ್ ಕುಮಾರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳೋದಿಕ್ಕೆ ಅಂತ ಹೊರಟಿದ್ದಾರೆ. ಮೋಹನ್ ಕುಮಾರ್ ಸರಿಗವ್ರೆ ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು 3-4 ತಿಂಗಳಿಂದ ಸರಿಗವ್ರೆ ಅಂತ ಹೇಳ್ತಿದ್ರು. ಈಗಾಗಲೇ ಮನೆ ದಿವಸ ರಾತ್ರಿಯಿಂದ ಮೋಹನ್ ಕುಮಾರ್ ಸರಿ ಇಲ್ಲ ಅನ್ನೋದು ಬಂದೈತೆ. ಯಾರು ಯಾವಾಗ ಎಲ್ಲಿ ಸರಿಗಿರಲ್ಲ, ಯಾವಾಗ ಚೆನ್ನಾಗಿರ್ತಾರೆ, ಯಾವಾಗ ಚೆನ್ನಾಗಿರಲ್ಲ, ಯಾವ ಪಾರ್ಟಿಯವ್ರು ಚೆನ್ನಾಗಿರ್ತಾರೆ, ಯಾವ ಪಾರ್ಟಿಯವ್ರು ಚೆನ್ನಾಗಿರಲ್ಲ. ನಮ್ಮನ್ನು ಮಾತಾಡಿಸ್ತಾ ಇದ್ರು ನಮ್ಮ ಶಾಸಕರು, ನಮ್ಮ ಇದರಲ್ಲಿದ್ದಕ್ಕಂಥ ಶಾಸಕರು. ನಾವು ಮಾತಾಡ್ತಾ ಇದ್ವಿ, ನಮಗೆ ಮಾತಾಡೋವಂಥದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ, ನಮ್ಮನ್ನು ಇದಿಲ್ಲ, ಬಿಟ್ಟರು. ನಮಗೆ ಸಂತೋಷ. ನಾವೇನು ಕೆಲಸ ಮಾಡಿಸ್ಕೊಂಬಂದು ಇನ್ನೊಂದು ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಬಂದು ಇರ್ತಕ್ಕಂಥದ್ದು ಯಾವುದೂ ಇಲ್ವಲ್ಲ.